ನಮಸ್ತೆ ವೀಕ್ಷಕರೇ, ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಅನೇಕ ಮಂದಿ ಇಂಟರ್ನೆಟ್ ಅಲ್ಲಿ ವಿವಿಧ ರೀತಿಯ ಡಿಸೈನ್ಗಳನ್ನ ಆಯ್ಕೆ ಮಾಡಿ ಮೆಹಂದಿಯನ್ನ ಹಾಕಿಸ್ಕೊಳ್ತಾರೆ. ಆದ್ರೆ ಕೆಲವರಿಗೆ ಮೆಹಂದಿ ಹಾಕಿಸ್ಕೊಂಡ ನಂತರ ಕಾಲು ಮತ್ತು ಕೈಗಳಲ್ಲಿ ಅಲರ್ಜಿ ಕಾಣಿಸಿಕೊಳ್ಳುತ್ತೆ. ಯಾಕೆ ಅಲರ್ಜಿ ಆಗುತ್ತೆ, ಅದಕ್ಕೆ ಪರಿಹಾರಕ್ಕಾಗಿ ಈ ಸ್ಟೋರಿ ನೋಡಿ. ಹಬ್ಬ ಹರಿದಿನಗಳಲ್ಲಿ, ಮದುವೆ, ಶುಭ ಸಮಾರಂಭಗಳಲ್ಲಿ ಮೆಹಂದಿ ಕೈಗೆ ಹಚ್ಚುವುದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಇನ್ನು ಪತಿ ಪತ್ನಿಯರಲ್ಲಿ ಗೋರಂಟಿಯ ಬಣ್ಣವು ಅವರಿಬ್ಬರ ನಡುವಿನ ಪ್ರೀತಿಯನ್ನ ತಿಳಿಸುತ್ತೆ ಅಂತೆ. ಅಲ್ಲದೆ ಮೆಹಂದಿ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅನೇಕ ಮಂದಿ ಇಂಟರ್ನೆಟ್ನಲ್ಲಿ ವಿವಿಧ ರೀತಿಯ ಡಿಸೈನ್ಗಳನ್ನ ಆಯ್ಕೆ ಮಾಡಿಕೊಂಡು ಮೆಹಂದಿಯನ್ನ ಹಾಕಿಸ್ಕೊಳ್ತಾರೆ. ಆದ್ರೆ ಕೆಲವರಿಗೆ ಮಾತ್ರ ಮೆಹಂದಿಯನ್ನ ಹಾಕಿಸಿಕೊಂಡ ನಂತರ ಕಾಲು ಮತ್ತು ಕೈಗಳಲ್ಲಿ ಅಲರ್ಜಿಯು ಕಾಣಿಸಿಕೊಳ್ಳುತ್ತೆ. ಇಂತಹ ವೇಳೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಕೆಲ ಟಿಪ್ಸ್ ಅನ್ನ ಫಾಲೋ ಮಾಡಿ. ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಮೆಹಂದಿಗಳು ಲಭ್ಯವಿದೆ. ಇವುಗಳಲ್ಲಿ ಹೆಚ್ಚಿನವು ರಾಸಾಯನಿಕಗಳನ್ನು ಹೊಂದಿರುತ್ತವೆ. ಇವುಗಳನ್ನ ಬಳಸೋದ್ರಿಂದ ತೊಂದರೆಗಳು ಉಂಟಾಗಬಹುದು. ಮೆಹಂದಿಯನ್ನ ಹಚ್ಚಿದ ನಂತರ ನೀವು ಅಲರ್ಜಿಯನ್ನ ಅನುಭವಿಸಿದ್ರೆ ನಿಮ್ಮ ಕೈಗಳಿಗೆ ಆಲೋವೆರಾ ಜೆಲ್ ಅನ್ನ ಹಚ್ಚಿ, ಯಾಕೆಂದ್ರೆ ಇದು ಚರ್ಮವನ್ನ ತಂಪಾಗಿಸುತ್ತದೆ. ಆಲೋವೆರಾ ಜೆಲ್ ಹಚ್ಚಿ 15 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ತಣ್ಣೀರಿನಿಂದ ತೊಳೆದ್ರೆ ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತದೆ. ಇನ್ನು ನಿಂಬೆ ರಸವನ್ನ ಬಳಸೋದ್ರಿಂದ ಅಲರ್ಜಿಯನ್ನ ಕೂಡ ಕಡಿಮೆಯನ್ನ ಮಾಡಬಹುದು. ಇದಕ್ಕಾಗಿ ನಿಂಬೆ ರಸವನ್ನ ತೆಗೆದುಕೊಂಡು ಅದನ್ನ ಬಟ್ಟೆಯಲ್ಲಿ ಹಾಕಿ ಅಲರ್ಜಿ ಆಗಿರುವ ಪ್ರದೇಶಕ್ಕೆ ಹಚ್ಚಿ ಮತ್ತು 10 ನಿಮಿಷಗಳ ಕಾಲ ಬಿಡಿ. ಇದು ಮೆಹಂದಿಯಿಂದ ಉಂಟಾಗುವ ಅಲರ್ಜಿಯನ್ನ ಕಡಿಮೆ ಮಾಡುತ್ತದೆ. ಇನ್ನು ಮೆಹಂದಿ ಅಲರ್ಜಿಯನ್ನ ಹೊಂದಿದ್ರೆ ತೆಂಗಿನ ಎಣ್ಣೆಯನ್ನ ಬಳಸಬಹುದು. ಇದರಿಂದ ತುರಿಕೆ ಕೂಡ ಕಡಿಮೆಯಾಗುತ್ತದೆ. ರಾತ್ರಿ ಮಲಗುವ ಮುನ್ನ ನಿಮ್ಮ ಕೈಗಳಿಗೆ ತೆಂಗಿನ ಎಣ್ಣೆಯನ್ನ ಹಚ್ಚಿಕೊಳ್ಳಬಹುದು. ಮೆಹಂದಿಯನ್ನ ಸಾಮಾನ್ಯವಾಗಿ ಹಾಕಿಕೊಳ್ಳುವ ಮುನ್ನ ಕೆಲ ವಿಚಾರಗಳನ್ನ ನೆನಪಿನಲ್ಲಿಟ್ಟುಕೊಳ್ಬೇಕು. ಮೆಹಂದಿ ಹಚ್ಚುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ಒಂದು ಸ್ಥಳದಲ್ಲಿ ಸ್ವಲ್ಪ ಸಮಯದವರೆಗೆ ಮೆಹಂದಿಯನ್ನ ಬಿಡಿಸಬೇಕು. ನೀವು ಯಾವುದಾದ್ರೂ ಕಿರಿಕಿರಿಯನ್ನ ಅನುಭವಿಸಿದ್ರೆ ಆ ಮೆಹಂದಿಯನ್ನ ಬಳಸಬೇಡಿ. ಮೆಹಂದಿ ಹಚ್ಚಿದ ನಂತರ ಉರಿ ಅಥವಾ ತುರಿಕೆ ಕಂಡು ಬಂದ್ರೆ ತಕ್ಷಣ ಸ್ವಚ್ಛಗೊಳಿಸಬೇಡಿ. ಸ್ವಲ್ಪ ಸಮಯದ ನಂತರ ಸಮಸ್ಯೆ ಕಡಿಮೆಯಾಗದಿದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಸೂಕ್ತವಾಗಿದೆ. ಇನ್ನು ಮೆಹಂದಿಯ ಬಣ್ಣವನ್ನ ಗಾಢವಾಗಿಸಲು ಲವಂಗ ಹೊಗೆ ಪರಿಣಾಮಕಾರಿಯಾಗಿದೆ ಎಂದು ಹೇಳಲಾಗುತ್ತೆ. ಇದಕ್ಕಾಗಿ ಬಾಣಲೆಯ ಮೇಲೆ ಲವಂಗದ ಕೆಲವು ತುಂಡುಗಳನ್ನ ಇಟ್ಟು ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅವುಗಳಿಂದ ಹೊಗೆ ಬರಲು ಪ್ರಾರಂಭಿಸಿದಾಗ ಅವುಗಳನ್ನ ಗೋರಂಟಿ ಕೈಗಳನ್ನ ತೋರಿಸಿ ಇದು ಗೋರಂಟಿ ಬಣ್ಣವನ್ನ ಗಾಢವಾಗಿಸುತ್ತದೆ. ಇನ್ನು ಮೆಹಂದಿ ಗಾಢ ಬಣ್ಣವನ್ನ ಬರಲು ಏನ್ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಇಲ್ಲಿ ಹೇಳ್ತೀವಿ ಕೇಳಿ. ಗೋರಂಟಿ ಮೇಲೆ ನಿಂಬೆ ರಸ ಮತ್ತು ಸಕ್ಕರೆಯನ್ನ ಹಚ್ಚುವುದು ಒಳ್ಳೆಯದು. ಇದು ತುಂಬಾ ಹಳೆಯ ಪಾಕ ವಿಧಾನವಾಗಿದೆ. ನಿಂಬೆ ರಸವನ್ನ ತೆಗೆದುಕೊಂಡು ಅದಕ್ಕೆ ಸಕ್ಕರೆ ಸೇರಿಸಿ ಚೆನ್ನಾಗಿ ಜ್ಯೂಸ್ ಮಾಡಿ ಗೋರಂಟಿ ಒಣಗಿದ ನಂತರ ಗೋರಂಟಿ ಮೇಲೆ ಹಚ್ಚಿ. ಇದರಿಂದ ಗೋರಂಟಿ ಬಣ್ಣ ಗಾಢವಾಗಿ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಯೂಟ್ಯೂಬ್ ಚಾನಲ್.